ರೈಟ್, ರಣಭೀಕರ ಮಳೆ, ಭೂಕುಸಿತ ಇದರಿಂದಾಗಿ ಕೇರಳದ ವಯನಾಡು ದುರಂತಕ್ಕೆ ಸಾಕ್ಷಿಯಾಗಿ ಹೋಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಲೇ ಇದೆ. ರಕ್ಷಣಾ ಕಾರ್ಯಾಚರಣೆ ಹಾಗೆ ಶೋಧ ಕಾರ್ಯ ಈ ದಿನಕ್ಕೂ ಕೂಡ ಮುಂದುವರೆದಿದೆ. ರಣಭೀಕರ ಗುಡ್ಡ ಕುಸಿತಕ್ಕೆ ವಯನಾಡು ಛಿದ್ರವಾಗಿದೆ. ಬರೋಬ್ಬರಿ 86,000 ಕ್ಯೂಬಿಕ್ ಮೀಟರ್ ಭೂಕುಸಿತ ಆಗಿದೆ. ಕೇವಲ 10 ನಿಮಿಷದಲ್ಲಿ ನಡೆದು ಹೋಗಿರೋ ದುರಂತ ಇದು. ಪುಂಜರಿವಟ್ಟಂ, ಹುಂಡಕೈ, ಪಟ್ಟಮಲ, ಚೂರಲ್ಮಲೈ ಗ್ರಾಮಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗಿದೆ. ವಯನಾಡು ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 354 ಈವರೆಗಿನ ಮಾಹಿತಿ. ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಅವಶೇಷಗಳ ಅಡಿಯಲ್ಲಿ ಇನ್ನೂ ಅನೇಕರ ಮೃತದೇಹ ಹುದುಗಿ ಹೋಗಿದೆ. ಅದರ ಶೋಧ ಕಾರ್ಯ ಇವತ್ತು ಮುಂದುವರೆದಿದೆ. ಕೇರಳ ತತ್ತರಿಸಿ ಹೋಗಿದೆ. ದೇವರ ನಾಡಿನಲ್ಲಿ ನೂರಾರು ನೋವಿನ ಕಥೆಗಳಿವೆ. ಕೆಸರು ಮಿಶ್ರಿತ ಮಣ್ಣಿನಲ್ಲಿ ಸಿಲುಕಿ ಜೀವನ್ ಮರಣದ ಹೋರಾಟ ನಡೆಸಿದ ಆ ಶ್ವಾನದ ಕಥೆ ನಿಮ್ಮ ಮುಂದೆ. ಶ್ವಾನನಿದೆ, ಇದರ ಹೆಸರು ಸಾರಾ ಅಂತ ಹೇಳಿ. ಇದು ಸರ್ಚ್ ಅಂಡ್ ರೆಸ್ಕ್ಯೂ ಎಕ್ಸ್ಪರ್ಟ್ ಡಾಗ್ ಅಂತ ಇದು ಕರೆಸಿಕೊಂಡಿದೆ. ಕೇರಳದ ಭೂಕುಸಿತ ಸ್ಥಳದಲ್ಲಿ ನೋವಿನ ಕತೆ. ಮಣ್ಣಿನಡಿ ಸಿಲುಕಿದವರನ್ನ ಪತ್ತೆ ಹಚ್ತಾ ಇದೆ ಸಾರಾ. ದೇವರನಾಡು ಕೇರಳದಲ್ಲಿ ಕಂಡು ಕೇಳರಿಯದ ಮೇಘ ಸ್ಫೋಟ ಆಗಿದೆ. ನೂರಾರು ಜೀವಗಳನ್ನ ವರ್ಣದೇವ ಬಲಿ ತೆಗೆದುಕೊಂಡಿದ್ದಾನೆ. ಮಣ್ಣಿನ ಅಡಿ ಸಿಲುಕಿರುವ ಜೀವಗಳ ರಕ್ಷಣೆಗೆ ಸೇನೆ, ಎನ್ಡಿಆರ್ಎಫ್ ಸಿಬ್ಬಂದಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಮಣ್ಣಿನಡಿ ಸಿಲುಕಿ ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ದವರನ್ನ ಪತ್ತೆ ಹಚ್ಚುವ ಕೆಲಸ ಮಾಡ್ತಾ ಇದೆ ಈ ಶ್ವಾನ ಸಾರಾ. ಸಾರಾ ಬಗ್ಗೆ ನಾವು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಹೆಮ್ಮೆಯ ಆರ್ಮಿ ತಂಡ ಇವತ್ತು ಈ ಒಂದು ಶ್ವಾನಗಳನ್ನ ಬಳಕೆ ಮಾಡಿಕೊಂಡು ಅದು ಒಂದು ರೀತಿಯಲ್ಲಿ ಸರ್ಚಿಂಗ್ ಅನ್ನ ಮಾಡುತ್ತಾ ರೆಸ್ಕ್ಯೂ ಅನ್ನ ಮಾಡೋದಕ್ಕೂ ಕೂಡ ಇದು ಸಹಕಾರಿ ಆಗ್ತಾ ಇದೆ. ಅನುಜ್ ರಾಣಾ ಅವರ ಟೀಮ್ ಸಾರಳನ್ನ ಟೇಕ್ ಕೇರ್ ಮಾಡ್ತಾ ಇದೆ. ಸಾರಳನ್ನ ಟ್ರೈನ್ ಅಪ್ ಮಾಡಿದೆ. ಈ ಶ್ವಾನವನ್ನ ಬಳಸಿಕೊಂಡು ಪರಿಣಾಮಕಾರಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಈ ಒಂದು ತಂಡ ಈ ಸಾರವನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡೋದಾಗ್ಲಿ, ಸರ್ಚ್ ಅನ್ನ ಮಾಡೋದಾಗ್ಲಿ ಎಲ್ಲವನ್ನ ಕೂಡ ಮಾಡ್ತಾ ಇದೆ. ನೋಡಿ, ಶ್ವಾನ ಸಾರಳನ್ನ ಬಳಸಿಕೊಂಡು ದುರ್ಗಮ ಪ್ರದೇಶದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಪಿಂಚಾರ ಮಟ್ಟಂನಲ್ಲಿ ಅನುಜ್ ರಾಣಾ ಟೀಮ್ ಸಾರಾ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇದೆ. ಮೇಘಸ್ಫೋಟಕ್ಕೆ ದೇವರನಾಡು ಬೆಚ್ಚಿ ಬಿದ್ದಿದೆ. ಭೂಕುಸಿತ ನಡೆದ ಸ್ಥಳದಲ್ಲಿ ಸಾವು ನೋವಿನ ಕಥೆಗಳೇ ಹುದುಕಿ ಹೋಗಿವೆ. ಓವಲ್ ಮಲ ಪ್ರದೇಶ ಹೇಳ ಹೆಸರಿಲ್ಲದಂತೆ ನಾಶ ಆಗಿ ಹೋಗಿದೆ. ಇಂಥ ಅನೇಕ ಗ್ರಾಮಗಳು, ಇಲ್ಲೊಂದು ಗ್ರಾಮ ಇತ್ತು, ಜನ ವಾಸ ಮಾಡ್ತಿದ್ರು ಅನ್ನೋದಕ್ಕೆ ಚಿಕ್ಕ ಸಾಕ್ಷ್ಯವೂ ಇಲ್ಲದಂತೆ ಆ ಕೆಸರು ಮಿಶ್ರಿತ ಮಣ್ಣಿನ ಅಡಿಯಲ್ಲಿ ಆ ಬದುಕೇನೆ ಒಂದ್ ರೀತಿಯಲ್ಲಿ ಹುದುಗಿ ಹೋಗಿದೆ ಅಂತ ಹೇಳಿ. ಇನ್ನು ದುರಂತ ನಡೆದ ಸ್ಥಳದಿಂದ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು. 3 ಕ್ಯಾಮ್ರಾ ಪರ್ಸನ್ಸ್ ಅಲ್ಲಿನ ಇಂಚಿಂಚು ಮಾಹಿತಿಯನ್ನ, ದುರಂತ ಕಥೆಯನ್ನ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ. ಅಂಥದ್ದೇ ಒಂದು ವರದಿ ಇದೆ, ಗಮನಿಸಿ. ನನ್ನ ಹಿಂಬದಿಯಲ್ಲಿರುವಂತ ಬೆಟ್ಟ ಏನಿದೆ, ಓವಲ್ ಮಲ ಅನ್ನುವ ಬೆಟ್ಟ. ಆ ಬೆಟ್ಟದಲ್ಲೇ ಮೊದಲಿಗೆ ಗುಡ್ಡ ಕುಸಿತ ಆಗಿದ್ದು. ಭೂಕುಸಿತಕ್ಕೆ ಅಕ್ಷರಶಃ ನಲುಗಿದ ದೇವರ ನಾಡು. ಓವಲ್ ಮಲ ಪ್ರದೇಶದಿಂದ ಗ್ರೌಂಡ್ ರಿಪೋರ್ಟ್. ಪ್ರವಾಸಿಗರ ಸ್ವರ್ಗ ದೇವರ ನಾಡು ಅಕ್ಷರಶಃ ನರಕವಾಗಿದೆ. ಮೇಘಸ್ಫೋಟಕ್ಕೆ ಕೇರಳ ಬೆಚ್ಚಿ ಬಿದ್ದಿದೆ. ವಯನಾಡಿನಲ್ಲಿ ಸ್ಮಶಾನ ಮೌನ ಆವರಿಸಿದೆ.
ಬದುಕು ಬೀದಿಗೆ ಬಿದ್ದಿದ್ರೆ ಜನರು ಕಾಳಜಿ ಕೇಂದ್ರದಲ್ಲಿ ದಿನ ದೂಡ್ತಾ ಇದ್ದಾರೆ. ಮೊದಲು ಗುಡ್ಡ ಕುಸಿತ ಸ್ಥಳ ಓವಲ್ಮಲ ಪ್ರದೇಶದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇಲ್ಲಿ ಬಂದು ಯಾರು ಕೂಡ ವಾಸ ಕೂಡ ಮಾಡ್ತಾ ಇಲ್ಲ. ಈ ಜಾಗದಲ್ಲಿ ಯಾರಾದರೂ ಇದ್ದಾರಾ ಅಂತೇಳಿ ಹುಡುಕಾಟವನ್ನು ನಡೆಸೋದಕ್ಕೆ ಈಗ ಕೇರಳದ ರೆಸ್ಕ್ಯೂ ತಂಡ ಈ ಜಾಗಕ್ಕೆ ಆಗಮಿಸಿ ಇಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ಗುಡ್ಡ ಕುಸಿತದ ಎಫೆಕ್ಟ್ ಹೇಗಿತ್ತು ಅಂದ್ರೆ ಓವಲ್ಮಲ ಪ್ರದೇಶದ ಬುಡದಲ್ಲಿದ್ದ ಪುಂಜಾರಿಮಟ್ಟಂ ಎಂಬ ಹಳ್ಳಿ ಸರ್ವನಾಶವಾಗಿದೆ. ಅವತ್ತು ಏಕಾಏಕಿ ಗುಡ್ಡ ಕುಸಿತ ಆದಂತ ಸಂದರ್ಭದಲ್ಲಿ ಇಡೀ ಪುಂಜಾರಿಮಟ್ಟಂ ಅನ್ನುವ ಪ್ರೈವೇಟ್ ವಿಲೇಜ್ ಸರ್ವನಾಶ ಆಗಿದೆ. ಕೇವಲ ಅದೊಂದೇ ವಿಲೇಜ್ ಅಲ್ಲ, ಮುಂಡಕ್ಕೆ ಎನ್ನುವ ವಿಲೇಜ್ ಕೂಡ ಸರ್ವನಾಶ ಆಗಿದೆ. ಅದರ ಭಾಗದಲ್ಲಿ ಕೆಳಗಡೆ ಇರುವಂತಹ ಚೂರನ್ಮಲ ಅನ್ನುವ ಜಾಗವೂ ಕೂಡ ಸರ್ವನಾಶ ಆಗಿದೆ. ಅಟ್ಟಮಲ ಗ್ರಾಮದಲ್ಲಿ ಕಂಡು ಕೇಳರಿಯದಂತಹ ಕಣ್ಣೀರ ಕಹಾನಿಗಳೇ ಇದೆ. ಗುಡ್ಡ ಕುಸಿತ ನಡೆದ ಸ್ಥಳಗಳು ನೋವಿನ ಕಥೆಗಳ ಆಗರವಾಗಿದೆ. ಜರಿ ಹರಿತಾ ಇದೆ. ವರ್ಷದ 365 ದಿನವೂ ಕೂಡ ಇದೇ ರೀತಿಯಾಗಿ ಜರಿ ಹರಿತಾ ಇರುತ್ತೆ. ಆದ್ರೆ ಕುಸಿತ ಆದಾಗ ಮೇಲ್ಭಾಗದಲ್ಲಿದ್ದಂತಹ ಕಲ್ಲುಗಳು, ಮಣ್ಣು ಎಲ್ಲವೂ ಕೂಡ ಇದೇ ದಾರಿಯಲ್ಲಿ, ಇದೇ ಪಥದಲ್ಲಿ ಹರಿದುಕೊಂಡು ಹೋಗಿ ಇದೇ ಒಂದು ನದಿಯ ಪಥದಲ್ಲಿದ್ದಂತಹ ಗ್ರಾಮಗಳೇನಿತ್ತು ಆ ಗ್ರಾಮಗಳೆಲ್ಲವೂ ಕೂಡ ಸರ್ವನಾಶ ಆಗಿಬಿಟ್ಟಿದೆ. ಮೇಘಸ್ಫೋಟಕ್ಕೆ ಬೆಚ್ಚಿ ಬಿದ್ದಿರೋ ದೇವರ ನಾಡಿನಲ್ಲಿ ನಡೆದಂತಹ ದುರಂತಕ್ಕೆ ಅವೈಜ್ಞಾನಿಕ ಕಾಮಗಾರಿಗೆ ಕಾರಣನಾ ಅನ್ನೋ ಚರ್ಚೆ ಶುರುವಾಗಿದೆ. ಈ ಒಂದು ಜಾಗಕ್ಕೆ ಆಗಮಿಸಿ ರಿಪಬ್ಲಿಕ್ ಕನ್ನಡ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಬ್ರೇಕ್ಗಿಂತ ಮುಂಚೆ ವಯನಾಡಿನ ದುರಂತದ ಕಥೆ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಿದ್ವಿ. ಮುಂದುವರೆದ ಭಾಗ, ವಯನಾಡಿನಲ್ಲಿ ಆಗಿರುವ ಈ ದುರಂತ ನಮಗೂ ಕೂಡ ದೊಡ್ಡ ಪಾಠವಾಗಬಲ್ಲದ. ನಮ್ಮ ರಾಜ್ಯದಲ್ಲೂ ಕೂಡ ಇಂಥದ್ದೊಂದು ದುರಂತ ಆಗಿ ಹೋಗುತ್ತಾ ಅನುಮಾನ ಕಾಡ್ತಲೇ ಇದೆ. ಸಾಲು ಸಾಲು ಭೂಕುಸಿತಗಳು ಸಂಭವಿಸ್ತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ. ಸಹ್ಯಾದ್ರಿ ರಕ್ಕಸ ರೂಪವನ್ನ ತಳೆದು ಬಿಡುತ್ತಾ? ರಿಪಬ್ಲಿಕ್ ಕನ್ನಡದ ಜೊತೆ ಭೂಗರ್ಭ ಶಾಸ್ತ್ರಜ್ಞರು ಮಾತನಾಡಿದ್ದಾರೆ. ನಮ್ಮ ಪಕ್ಕದ ರಾಜ್ಯದ ಕೇರಳದ ವಯನಾಡಿನಲ್ಲಿ ನಡೆದಿರುವಂಥ ದುರಂತಕ್ಕೆ ಪ್ರಮುಖವಾದ ಕಾರಣ ಏನು, ಇನ್ನೂ ಕೂಡ ಅಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂಥದ್ದು, ಇಂಥ ಒಂದು ದುರಂತಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನು ನಮ್ಮ ಜೊತೆಗೆ ಭೂಗರ್ಭ ಶಾಸ್ತ್ರಜ್ಞರು ಆಗಿರುವಂಥ ಉದಯಶಂಕರ್ ಸರ್ ಇದ್ದಾರೆ. ಸರ್, ಈ ಒಂದು ದುರಂತವನ್ನು ನಾವು ಮೊದಲದಾಗಿ ನೋಡೋದಾದರೆ ಈ ದುರಂತಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು? ನೋಡಿ, 4 ವರ್ಷಗಳ ಮೊದಲು ನಮ್ಮ ಮಡಿಕೇರಿ ಅಥವಾ ಸುಬ್ರಹ್ಮಣ್ಯ, ಚಿಕ್ಕಮಗಳೂರು ಈ ಥರದ ಭೂಕುಸಿತ ಆಗಿದೆ. ವಯನಾಡಿನಲ್ಲಿಯೂ ಆಗಿದೆ. ಸೊ ಇದರಿಂದಾದರೂ ನಾವು ಪಾಠ ಕಲೀಲಿಲ್ಲ. ಮತ್ತು ಕೂಡ ನಾವು ಪಶ್ಚಿಮ ಘಟ್ಟಗಳ ಮೇಲೆ ಕಾರ್ಯಚಟುವಟಿಕೆಗಳನ್ನು ಹೆಚ್ಚು ಮಾಡ್ತಾ ಹೋಗಿದ್ದೀವಿ.